ಎಲ್ಲರಿಗೂ ನಮಸ್ತೆ. ನಾವು ಪ್ರತಿ ವರ್ಷ ಜೂನ್ 5 ಎನ್ವೈರ್ನಮೆಂಟ್ ಡೇ ಅಂತ ಆಚರಿಸ್ತೀವಿ. ಇದು ಯಾಕೆ ಅಂದರೆ ನಾವು ಪ್ರಕೃತಿಯ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು, ಮಕ್ಕಳಲ್ಲಿ, ದೊಡ್ಡವರಲ್ಲಿ, ಎಲ್ಲರಲ್ಲೂ. ಯಾಕೆಂದರೆ ಪ್ರಕೃತಿಯಲ್ಲಿ ಬೇಕಾದಷ್ಟು ವಿಸ್ಮಯಗಳಿವೆ. ಆ ವಿಸ್ಮಯಗಳು ಒಂದೊಂದು ವಿಸ್ಮಯವೇ ಪ್ರಕೃತಿಯಲ್ಲಿ ಇರೋದು. ಇಲ್ಲಿ ನಾನು ಇವತ್ತು ನಿಮಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಂದು ಸಣ್ಣ ಕವನದ ಮೂಲಕ ಪ್ರಕೃತಿಯಲ್ಲಿ ಎಂತೆಂಥ ವಿಸ್ಮಯಗಳಿವೆ ಒಂದು ನೋಡಿ. ಇವಾಗ ನಾನು ಹೇಳ್ತಾ ಇದ್ದೀನಿ, ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದನ್ನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿಯಲ್ಲಿ ಗಿಡದಲ್ಲಿ ಆಹಾರ ತಯಾರಾಗುತ್ತಲ್ಲ, ಅದು ಒಂದು ವಿಸ್ಮಯನೇ. ಒಂದೊಂದು ಎಲೆನೂ ಕೂಡ ಭೂಮಿಯಲ್ಲಿರೋ ಖನಿಜ ತಗೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲಾಮ್ಲ ಅದನ್ನು ಕೂಡ ತೊಗೊಳುತ್ತೆ. ಸೂರ್ಯನ ರಶ್ಮಿ ತೊಗೊಳುತ್ತೆ. ಎಲ್ಲ ತೊಗೊಂಡು ಆಹಾರ ತಯಾರು ಮಾಡುತ್ತೆ. ಅದರೊಳಗಡೆ ಎಷ್ಟೊಂದು ಕ್ರಿಯೆ ನಡೆಯುತ್ತೆ ಗೊತ್ತಾ? ಅದ್ರ ವಿಷಯ ತುಂಬ ಚೆನ್ನಾಗಿದೆ. ಅದು ಬೇಕಂದರೆ ಇನ್ನೊಂದು ದಿವಸ ನಿಮ್ಗೆ ಹೇಳೋಣ. ಇವಾಗ ಒಂದು ಸಣ್ಣ ಕವಿತೆ ಮೂಲಕ ಈ ಒಂದು ಸಣ್ಣ ವಿಸ್ಮಯವನ್ನು ಹೇಳ್ತೀವಿ. ಈ ಥರ ಬೇಕಾದಷ್ಟು ವಿಸ್ಮಯ ಇದೆ ಪ್ರಕೃತಿಯಲ್ಲಿ. ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮೂಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಕವನವನ್ನು ಹೇಳ್ತೇನೆ. ಓಕೆನಾ? ಎಂತಹ ವಿಸ್ಮಯ, ಎಂತಹ ವಿಸ್ಮಯ, ಎಂತಹ ವಿಸ್ಮಯ ಪ್ರಕೃತಿಯದು. ಹಲವು ನಿಗೂಢಗಳ ಆಗರವಾಗಿದೆ ಈ ನಮ್ಮ ಪ್ರಕೃತಿಯ ಒಡಲು. ಎಂತಹ ವಿಸ್ಮಯ, ಎಂತಹ ವಿಸ್ಮಯ, ಎಂತಹ ವಿಸ್ಮಯ ಪ್ರಕೃತಿಯದು. ಹಲವು ನಿಗೂಢಗಳ ಆಗರವಾಗಿದೆ ಈ ನಮ್ಮ ಪ್ರಕೃತಿಯ ಒಡಲು. ಮೂಡಣದಲ್ಲಿ ಮೂಡುವ ಸೂರ್ಯ ಪಡುವಣದಲ್ಲಿ ಮುಳುಗುವನು. ಮೂಡಿ ಮುಳುಗುವ ನಡುವೆ ಅವನು ಕೊಡುವನು ಶಾಖ ಬೆಳಕನ್ನು. ಎಂತಹ ವಿಸ್ಮಯ, ಎಂತಹ ವಿಸ್ಮಯ, ಎಂತಹ ವಿಸ್ಮಯ ಪ್ರಕೃತಿಯದು. ಹಲವು ನಿಗೂಢಗಳ ಆಗರವಾಗಿದೆ ಈ ನಮ್ಮ ಪ್ರಕೃತಿಯ ಒಡಲು. ಇದೇನು ಕೇಳುವೆ ಇಷ್ಟೇ ವಿಸ್ಮಯ, ಇನ್ನಷ್ಟು ಹೇಳುವೆ ಕೇಳಿನ್ನು. ಸೂರ್ಯನ ನಂಟು ಗಿಡ ಮರಕ್ಕಾಗಿ ಆಸರೆ ಎಲ್ಲ ಜೀವನಕ್ಕೂ. ನೀರಿನ ಹನಿಗಳು ಆವಿಯಾಗಿ ಕೊಡುವವು ಮಳೆಯ ಜಲಧಾರೆ. ಎಲ್ಲ ಜೀವಕ್ಕೂ ಆಸರೆ ಕೊಟ್ಟು ಪ್ರಕೃತಿಯನ್ನು ನಲಿಸುವವು. ಮಳೆಯ ನೀರು ಎಲ್ಲೆಡೆ ಹರಿದು ಭೂಮಿಗೆ ತಂಪ ನೀಡುವುದು. ಅಳಿದುಳಿದಿರುವ ನೀರಿನ ಹನಿಗಳು ಗಿಡಗಳಿಗೂ ಉಣಬಡಿಸುವವು. ಸೂರ್ಯನ ಶಾಖ ನೀರಿನ ಹನಿಗಳ ಗಿಡಗಳ ಎಲೆಗಳು ಪಡೆಯುವವು. ಭೂಮಿಯಲ್ಲಿರುವ ಖನಿಜಾಂಶಗಳು ತಾವು ಜೊತೆಗೆ ಸೇರುವವು. ಇಂಗಾಲಾಮ್ಲವನ್ನು ಪಡೆದ ಪತ್ರಹರಿತ್ತಿನ ಎಲೆಗಳವು. ಜೀವಿಗಳಿಗೆ ಆಹಾರವ ನೀಡಲು ತವಕಿಸಿ ತಾವು ದುಡಿಯುವವು. ಇದನ್ನೇ ನೆಚ್ಚಿ ಭೂಮಿಯ ಜೀವಿಗಳೆಲ್ಲ ತಾವು ಬದುಕುವವು. ಇಷ್ಟಕ್ಕೆ ಮುಗಿಯದ ಕಥೆಯೂ ಇದುವೆ, ಪ್ರಕೃತಿಯ ವಿಸ್ಮಯ ಒಂದಿದುವೆ. ಸೂರ್ಯ ಗಿಡ ಮರ ನೀರಿನ ಹನಿಗಳು ಬೆಳೆಸುವವು ನಮ್ಮ ಪ್ರಕೃತಿಯ. ವಂದಿಸಿ ಎಲೆಗಳಿಗೆ ನಾ ನೀಡುವೆ ಧನ್ಯತ ಭಾವದ ಸಮರ್ಪಣ. ಧನ್ಯತ ಭಾವದ ಸಮರ್ಪಣ, ಧನ್ಯದ ಭಾವದ ಸಮರ್ಪಣ. ಪ್ರಕೃತಿಯನ್ನು ನಾವೆಲ್ಲ ರಕ್ಷಿಸೋಣ ಅಲ್ವಾ?